ಹಾಯ್ ಹಲೋ ನಮಸ್ಕಾರ. ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು. ಈಗ ನಾನು ಪ್ರತಿ ವಿಡಿಯೋದಲ್ಲೂ ಎಲೆಕ್ಟ್ರಿಕ್ ಸ್ಕೂಟ್ರು, ಎಲೆಕ್ಟ್ರಿಕ್ ಬೈಕ್ಗಳ ಬಗ್ಗೆ ತಿಳಿಸ್ಕೊಟ್ಟಿನಿ. ಸೊ ಇವಾಗ ಡಿಫ್ರೆಂಟ್ ಆಗಿರಲಿ ಅಂತ ಎಲೆಕ್ಟ್ರಿಕ್ ಏನು ಸ್ಕೂಟರ್ಗಳಿದೆಯೋ ಅದ್ರ ಜೊತೆಗೆ ಎಲೆಕ್ಟ್ರಿಕ್ ಸೈಕಲ್ಗಳಿದೆ. ಅದರಲ್ಲೂ ನಾರ್ಮಲ್ ಸೈಕಲ್ ಅಲ್ಲ, ತುಂಬಾ ವೆರೈಟಿ ಸೈಕಲ್ಗಳು ಮತ್ತೆ ಬೈಕ್ ಇದೆ. ಅದೊಂಥರ ಡಿಫ್ರೆಂಟ್ ಬೈಕು, ಅದನ್ನ ತೋರಿಸ್ತೀನಿ, ಕ್ಯೂರಿಯಸ್ ಆಗಿರಲಿ. ಸೊ ಬನ್ನಿ, ಪ್ರತಿಯೊಂದು ಪರಿಚಯ ಮಾಡ್ಕೊಡ್ತೀನಿ. ಸೊ ಏನು 91 ಬೈಕ್ ನೋಡ್ತಾ ಇದ್ರು, ಸ್ಕೂಟರ್ ನೋಡ್ತಾ ಇದ್ರು, ಸೊ ಅದೇ ತರ ಎಲೆಕ್ಟ್ರಿಕ್ ಸೈಕಲ್ಗಳು ಸಹ ಇದೆ. ಸೊ ನೋಡಿ, ಇಲ್ಲಿ ಇಷ್ಟು ಸೈಕಲ್ಗಳು, ಎಲೆಕ್ಟ್ರಿಕ್ ಸೈಕಲ್ಗಳು ಒಂದೊಂದು ಡಿಫ್ರೆಂಟ್. ಅಂದ್ರೆ ಒಂದು ವಿತೌಟ್ ಆಕ್ಸಲೇಟರ್, ಇದು ಆಕ್ಸಲೇಟರ್ ಇಲ್ದಂಗೆ ಓಡಿಸ್ಬೋದು, ಮತ್ತೆ ಪೆಡಲ್ ಅಲ್ಲೇ ಓಡಿಸ್ಬೋದು. ಎಲ್ಲ ವೆರೈಟಿ ಎಲೆಕ್ಟ್ರಿಕ್ ಸೈಕಲ್ಗಳಿದೆ. ಬನ್ನಿ, ಅವನ್ನ ಪ್ರತಿಯೊಂದು ನೋಡ್ತಾ ಹೋಗೋಣ. ಓಕೆ ಸ್ನೇಹಿತರೆ, ಬನ್ನಿ. ಇವಾಗ ನಾನು ಶೋರೂಮ್ ಒಳಗಡೆ ಬಂದಿದ್ದೀನಿ. ಸೊ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಈ ಶೋರೂಮ್ ಓನರ್, ಅಂದ್ರೆ ಮೀನ್ಸ್ ಶೋರೂಮ್ ನ ಝೋನಲ್ ಮ್ಯಾನೇಜರ್ ಅಂತ ಮಕರಂದ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರ ಮಾತಾಡ್ಸೋಣ, ಪ್ರತಿಯೊಂದು ಏನೆಲ್ಲ ಇದೆ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಆಕ್ಚುಲಿ ಇಲ್ಲಿ ಈ ಬೈಕ್ಗಳು ನೋಡಿದೆ, ಅಂದ್ರೆ ಸ್ಕೂಟರ್ಗಳನ್ನ ನೋಡಿದೆ. ಸೊ ಸೈಕಲ್ಗಳೆಲ್ಲ ವಿಶೇಷವಾಗಿದೆ, ಎಸ್ಪೆಷಲಿ ಈ ಬೈಕ್ ಅಂತೂ ತುಂಬಾ ಡಿಫ್ರೆಂಟ್ ಇದೆ. ನಿಮ್ಮ ಶೋರೂಮ್ ಅಲ್ಲಿ ಯಾವ್ಯಾವ ತರ ಸೈಕಲ್ಸ್ ಇದೆ? ಸೊ ವೆರೈಟಿ ಸೈಕಲ್ಸ್. ಸೊ ಇದು ಕಾನ್ಸೆಪ್ಟ್ ಬಂದು ಜಸ್ಟ್ ಬೈ ಎಲೆಕ್ಟ್ರಿಕ್ ಅಂತ. ಸೊ ಜಸ್ಟ್ ಬೈ ಎಲೆಕ್ಟ್ರಿಕ್ ಅಂದ್ರೆ ಈಗ ನಮ್ದು ಮೇನ್ ಕಸ್ಟಮರ್ ಇರೋದು, ಮುಂಚೆ ನಾವು ನೋಡಿದ್ವಿ ಕಸ್ಟಮರ್ ಬರೋದು ಸ್ಟೂಡೆಂಟ್ಸ್. ಬಟ್ ಈಗ ಲಾಸ್ಟ್ ಎಸ್ಪೆಷಲಿ ಕೋವಿಡ್ ಆದ್ಮೇಲೆ ಮೋಸ್ಟ್ಲಿ ನಮ್ಮ ಕಸ್ಟಮರ್ಸ್ ಇರೋದು ಲೇಡೀಸ್, ಹೌಸ್ ವೈಫ್, ಪ್ಲಸ್ ಫಿಟ್ನೆಸ್ ಎಂಥೂಸಿಯಾಸ್ಟು ಕೂಡ ಎಲೆಕ್ಟ್ರಿಕ್ ಯೂಸ್ ಮಾಡ್ತಾ ಇದ್ದಾರೆ. ಈಗ ಯೂಶಲಿ ಈಗ ಒಂದು ಎಲೆಕ್ಟ್ರಿಕ್ ಸೈಕಲ್ ನೋಡಿದ್ರೆ ನಿಮ್ಗೆ ಒಂದು ಈ ತರ ಒಂದು ಸೈಕಲ್ ನೋಡಿದ್ರೆ ನಿಮ್ಗೆ ಒಂದು ಇಲ್ಲಿ ಥ್ರಾಟ್ಲ್ ಇರುತ್ತೆ, ಕೀ ಇರುತ್ತೆ, ಬ್ಯಾಟ್ರಿ ಇರುತ್ತೆ, ರಿಮೂವಬಲ್ ಬ್ಯಾಟ್ರಿ, ನಾನ್ ರಿಮೂವಬಲ್ ಇರುತ್ತೆ. ಇದು ರಿಮೂವಬಲ್ ಬ್ಯಾಟ್ರಿ, ಕಂಟ್ರೋಲು, ಆಮೇಲೆ ನಿಮ್ಗೆ ಒಂದು ಮೋಟರ್ ಇರುತ್ತೆ, ಆಮೇಲೆ ಕಂಟ್ರೋಲ್ ಇರುತ್ತೆ. ಇವೆಲ್ಲ ನಿಮ್ಗೆ ಬಂದು ಎಲೆಕ್ಟ್ರಿಕ್ ಸೈಕಲ್ ಅಂತಾರೆ. ಸೊ ಇದು ನಿಮ್ಗೆ ಫಿಟ್ನೆಸ್ಗೂ ಆಗತ್ತೆ, ಆಮೇಲೆ ನಿಮ್ಗೆ ಕಮ್ಯೂಟ್ಗೂ ಆಗತ್ತೆ. ಈಗ ನಿಮ್ಗೆ ಒಂದು 5-10 ಮಿನಿಟ್ಸ್ ಕೆಲಸ, ಬ್ಯಾಂಕ್ ಹೋಗೋದು, ತರಕಾರಿ ತಗೊಂಡ್ ಬರೋದು, ಇದೆಲ್ಲ 5 ನಿಮಿಷ ಕೆಲಸದಲ್ಲೆಲ್ಲ ನಮ್ಗೆ ಎಲೆಕ್ಟ್ರಿಕ್ ಯೂಸ್ ಮಾಡಿ. ಬೈಕು ಮತ್ತೆ ನಿಮ್ಗೆ ಒಂದು ಫಿಟ್ನೆಸ್ ಬರೋದಿಲ್ಲ, ಎನ್ವೈರ್ಮೆಂಟ್ ಆಗುತ್ತೆ, ಖರ್ಚು ಜಾಸ್ತಿ. ಸೊ ಇದರಲ್ಲಿ ನಿಮ್ಗೆ ಖರ್ಚು ಆಲ್ಮೋಸ್ಟ್ ಝೀರೋ. ನಿಮ್ ಲ್ಯಾಪ್ಟಾಪ್ ಅಷ್ಟು ಚಾರ್ಜ್ ತಗೊಳತ್ತೆ ಇದು ಬ್ಯಾಟ್ರಿ. ಸೊ ನಿಮ್ಗೆ ಖರ್ಚು ಆಲ್ಮೋಸ್ಟ್ ಝೀರೋ ಬರುತ್ತೆ. ಪ್ಲಸ್ ನಿಮ್ಗೆ ಫಿಟ್ನೆಸ್ ಆಗುತ್ತೆ, ಪ್ಲಸ್ ನಿಮ್ಗೆ ಎನ್ವೈರ್ಮೆಂಟಲ್ ಬೆಟರ್ ಇರುತ್ತೆ. ಸೈಕಲ್ ಮತ್ತೆ ಇದು ಸೈಕಲ್ ಅಲ್ಲಿ ನಿಮ್ಗೆ ನಾರ್ಮಲ್ ಸೈಕಲ್ ನೀವು ಪೆಡಲ್ ಪುಷ್ ಮಾಡ್ಲೇಬೇಕು. ಇದರಲ್ಲಿ ನಿಮ್ಗೆ ಥ್ರಾಟ್ಲ್. ಸೊ ಫಾರ್ ಎಕ್ಸಾಂಪಲ್ ಇದು ಆನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸ್ವಿಚ್ ಬಟನ್ ಇರುತ್ತೆ. ಓಕೆ, ಸ್ವಿಚ್ ಬಟನ್ ಮಾಡಿ ನಿಮ್ಗೆ ಎಂತ ಇದು ಡಿಸ್ಪ್ಲೇ ಗೊತ್ತಾಗುತ್ತೆ. ಇದ್ರಲ್ಲಿ ನಿಮ್ ಮೋಡ್ ಇದೆ, 1, 2, 3, 4, 5 ಮೋಡಲ್ ಇದೆ. ಆ ಮೋಡಲ್ ಮೇಲೆ ಇಲ್ಲಿ ಥ್ರಾಟ್ಲ್. ನೀವು ಥ್ರಾಟ್ಲ್ ಮಾಡಿದ ತಕ್ಷಣ ನಿಮ್ಗೆ ನೋಡಿ, ಇಲ್ಲಿ ನೋಡಿ 25 ಕಿಲೋಮೀಟರ್ ಸ್ಪೀಡ್ ಇದೆ. ಇದು ಲಿಮಿಟ್ ಬಂದು ಇದು 25 ಕಿಲೋಮೀಟರ್ ಮೇಲೆ ಹೋಗಲ್ಲ ಥ್ರಾಟ್ಲ್ ಅಲ್ಲಿ. ಬಟ್ ನಿಮ್ಗೆ ಥ್ರಾಟ್ಲ್ ಅಲ್ಲಿ ನಿಮ್ಗೆ ಪೆಡಲ್ ಮಾಡ್ಬೇಕಂದ್ರೂ ನಿಮ್ಗೆ ಪೆಡಲ್ ಅಸಿಸ್ಟ್ ಇರುತ್ತೆ. ಸೊ ಈಗ ನೋಡಿ, ನಾನು ಇದು ಮುಡ್ತಾ ಇಲ್ಲ, ಬಟ್ ನೀವು ಪೆಡಲ್ ಮಾಡಿದ್ರೇನೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸ್ಪೀಡ್ ಹೋಗ್ತಾ ಇದ್ದೀರ ಅಂತ. ನೋಡಿ, ನಾನು ಸುಮ್ಮನೆ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ 38-39 ಕಿಲೋಮೀಟರ್ಸ್ ಸ್ಪೀಡ್ ಹೋಗುತ್ತೆ ನಿಮ್ಗೆ. ಸೊ ಆ ವಿಷಯದಲ್ಲಿ ನಿಮ್ಗೆ ನಮ್ ಬೆಂಗಳೂರು ಇಸ್ ಫೇಮಸ್ ಫಾರ್ ಟ್ರಾಫಿಕ್ ಜಾಮ್ಸ್. ಸೊ ಇದು ನಿಮ್ಗೆ ಟ್ರಾಫಿಕ್ ಜಾಮ್ಸ್ ನಿಮ್ಗೆ ಡೆಸ್ಟಿನೇಷನ್ ಯು ಕ್ಯಾನ್ ರೀಚ್ ವಿತ್ ಇನ್ ಮಿನಿಟ್ಸ್. ಈಗ ಇಲ್ಲಿಂದ ನಿಮ್ಗೆ ವಿಜಯನಗರ ಹೋಗ್ಬೇಕಂದ್ರೆ ಬಸ್ಸಲ್ಲಿ ಇಲ್ಲ ಕಾರಲ್ಲಿ 45 ಮಿನಿಟ್ಸ್ ಆಗುತ್ತೆ, ಅವ್ರು 40 ಮಿನಿಟ್ಸ್. ಇದ್ರಲ್ಲಿ ನಿಮ್ಗೆ 20-30 ಮಿನಿಟ್ಸ್ ಅಲ್ಲಿ ರೀಚ್ ಆಗುತ್ತೆ. ಪ್ಲಸ್ ನಿಮ್ ಫಿಟ್ನೆಸ್ ಆಗುತ್ತೆ, ಖರ್ಚು ಆಲ್ಮೋಸ್ಟ್ ಝೀರೋ. ದಿಸ್ ಇಸ್ ಗುಡ್, ನೋ? ಸೊ ಇದು ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ 22-23 ಇಂದ ಶುರು ಆಗುತ್ತೆ. ಸೊ 23-22 ಇಂದ ಶುರು ಆಗುತ್ತೆ. ಡೀಸೆಂಟ್ ಮಾಡೆಲ್. ಬೇರೆ ಮಾಡೆಲ್ಸ್ ಇರ್ತಾರೆ, ಬಟ್ ಈ ಗುಡ್ ಮಾಡೆಲ್, ಗುಡ್ ಕಂಪನಿ 23-24 ಇಂದ ಶುರು ಮಾಡುತ್ತೆ. ಸೊ ಇದು ಒಂದಿದೆ. ಆಮೇಲೆ ಇದೇ ಸೇಮ್ ಬ್ರ್ಯಾಂಡ್ ಅಲ್ಲಿ ನಿಮ್ಗೆ ಇದು ಇಂಟರ್ನಲ್ ಬ್ಯಾಟ್ರಿ. ನಿಮ್ಗೆ ಬ್ಯಾಟ್ರಿ ಗೊತ್ತಾಗಲ್ಲ. ಇದು ನಿಮ್ಗೆ ಬ್ಯಾಟ್ರಿ ತೆಗಿಬಹುದು, ಇದರಲ್ಲಿ ಬ್ಯಾಟ್ರಿ ತೆಗಿಯಕ್ ಆಗೋದಿಲ್ಲ. ಇದು ನಿಮ್ಗೆ ಆಫೀಸ್ ಹೋಗಿ ಚಾರ್ಜ್ ಮಾಡ್ಬೋದು, ಮನೇಲಿ ಹೋಗಿ ಚಾರ್ಜ್ ಮಾಡ್ಬೋದು. So this is an option where you can remove the battery. ಇದು ನಾನ್ ರಿಮೂವಬಲ್. ಸೊ ಇದು ಥೆಫ್ಟ್ ಆಗೋದಿಲ್ಲ. ಬಿಕಾಸ್ ಒನ್ಸ್ ಲಾಕ್ ಹಾಕಿದ್ರೆ ನಿಮ್ಗೆ ಲಾಕ್ ಇರುತ್ತೆ. ಕೀಯಿಂದಾನೆ ನಾನು ತೋರಿಸ್ತೀನಿ ನಿಮ್ಗೆ. ಇದು ಓಪನ್ ಮಾಡಿ ನಿಮ್ಗೆ ಇದು ವಿತೌಟ್ ಕೀ ತೆಗಿಯಕ್ಕಾಗಲ್ಲ. ಈಗ ಹೋಗಿ ನೀವು ಚಾರ್ಜ್ ಮಾಡ್ಬೋದು, ಮನೇಲಿ ಚಾರ್ಜ್ ಮಾಡ್ಬೋದು. ಅಂಡ್ ದೆನ್ ಯು ಪುಟ್ ಇಟ್ ಬ್ಯಾಕ್. Then you start off. ಇದಕ್ಕೆ ಹಾರ್ನ್ ಇದೆ, ಲೈಟ್ ಇದೆ.
ಲೈಟು ಇದೆ, ಹಾರ್ನ್ ಇದೆ. ಸೊ ನಿಮಗೆ ಫಿಟ್ನೆಸ್ಗೆ, ಎನ್ವೈರನ್ಮೆಂಟ್ ಕಾನ್ಶಿಯಸ್ನೆಸ್ಗೆ ತುಂಬಾ, ಇಟ್ ಕ್ಯಾನ್ ಬಿ ಡನ್ ಫಾರ್ ಎನಿಬಡಿ. ನಿಮ್ಮ ಈವನ್ ಫಾರ್ ಎಲ್ಡರ್ಲಿ ಮ್ಯಾನ್ 165 years 70 years ಅವ್ರಿಗೆ ರೈಡ್ ಮಾಡೋ ಬದಲು ಇದು ಯೂಸ್ ಮಾಡ್ಬೋದು. ಸೊ ದಟ್ ವೇ ದಿಸ್ ಇಸ್ ಪರ್ಫೆಕ್ಟ್. ಆಮೇಲೆ ಈಗ ಇದು ನಮ್ ಕಸ್ಟಮರ್ಸ್ ಇಂದ 6 ವರ್ಷ 7 ವರ್ಷದಿಂದ ಇವ್ರು ಓಡಿಸ್ಬೋದು. ಇದಕ್ಕೆ ಏನು ಲೈಸೆನ್ಸ್ ಏನು, ಇದು ಸೈಕಲ್ ಇದು ಬಂದು ಸರ್, ಇದು ನೆಕ್ಸ್ಟ್ ಕ್ಯಾಟಗರಿ. ಇದು ಸ್ಕೂಟರೇ. ನಮ್ಮ ಸ್ಕೂಟಿ, ಆಕ್ಟಿವಾ, ವಿಗೋ ಎಲ್ಲ ಇದೆಲ್ಲ ಸೇಮ್ ಕ್ಯಾಟಗರಿಲಿ ಬರುತ್ತೆ ಲುಕ್ ವೈಸ್. ಬಟ್ ಇದು ಸೈಕಲ್. ಇದಕ್ಕೆ ನೋ ಲೈಸೆನ್ಸ್ ಬೋರ್ಡ್, ನೋ ರಿಜಿಸ್ಟ್ರೇಷನ್, ಇನ್ಶೂರೆನ್ಸ್ ಅವಶ್ಯಕತೆ ಇಲ್ಲ. ಹೆಲ್ಮೆಟ್ ಬೇಕಂದ್ರೆ ನೀವು ನಿಮ್ ಸೇಫ್ಟಿಗೆ ಹಾಕ್ಬೇಕಾಗತ್ತೆ, ಬಟ್ ನಾಟ್ ಕಂಪಲ್ಸರಿ. ಬಟ್ ವಿ ರೆಕಮೆಂಡ್ ಪೀಪಲ್ ಟು ವೇರ್ ಹೆಲ್ಮೆಟ್. ಇದಕ್ಕೆ ನೋ ರಿಕ್ವೈರ್ಮೆಂಟ್ ಆಫ್ ಲೈಸೆನ್ಸ್. ಇದು ಆಲ್ಮೋಸ್ಟ್ ಒಂದು ಚಾರ್ಜಿಗೆ ಅರೌಂಡ್ 35 to 40 kilometers ಬರುತ್ತೆ. ಅಬೌಟ್ 8 hours ಚಾರ್ಜಿಂಗ್ ಮಾಡಿದ್ರೆ 35 to 40 kilometers ಚಾರ್ಜ್ ಬರುತ್ತೆ. ಇದು ಎಷ್ಟು ಕಿಲೋಮೀಟರ್? ಇದು ನಿಮಗೆ ಡಿಪೆಂಡ್ಸ್, ಏಜ್ ಅಲ್ಲಿ ಡಿಪೆಂಡ್ ಆಗುತ್ತೆ ನಿಮಗೆ. ಸೊ ಆಂಪಿಯರ್ ಅವರ್ಸ್ ಅಲ್ಲಿ ಡಿಪೆಂಡ್ ಆಗುತ್ತೆ. ನಿಮಗೆ 5 amperes hours ಅಂದ್ರೆ ಅರೌಂಡ್ 20 kilometers ಬರುತ್ತೆ. ಇಫ್ ಇಟ್ ಇಸ್ 7 amperes hours ಅಬೌಟ್ 35 kilometers. 10 amperes hours 13 amperes ಆದ್ರೆ ದಟ್ ಗೋಸ್ ಅಪ್ ಟು 60 kilometers 65 kilometers ಬರುತ್ತೆ. ಸೊ ಇದು ಏನಾದ್ರು ನಾವು ಪೆಡಲ್ ಮಾಡಿದಾಗ ಚಾರ್ಜ್ ಆಗುತ್ತಾ? ಇಲ್ಲ, ರೀಚಾರ್ಜ್ ಆಪ್ಷನ್ ಇಲ್ಲ ಮೋಸ್ಟ್, ಬಿಕಾಸ್ ಅದು ಕಾಸ್ಟ್ ಜಾಸ್ತಿ ಇರುತ್ತೆ. ಆಮೇಲೆ ಇನ್ಕ್ರಿಮೆಂಟಲ್ ನಿಮ್ಗೆ ಮೈಲೇಜ್ ಎಕ್ಸ್ಟ್ರಾ ಬರೋದು 1 or 2 kilometers 5 kilometers. ಕಾಸ್ಟ್ ಜಾಸ್ತಿ ಆಗತ್ತೆ ಅಂತ ನಿಮ್ಗೆ ನಾಟ್ ಆಪ್ಷನ್ ಇಲ್ಲ. ನ್ಯೂ ಟೈಪ್ ಆಫ್ ಟೆಕ್ನಾಲಜಿ ಇಸ್ ಕಾಲ್ಡ್, ಮೋಸ್ಟ್ ಸೈಕಲ್ಸ್ ಅಲ್ಲಿ ನಿಮ್ಗೆ ಮೋಟರ್ ಬ್ಯಾಕ್ ಇರುತ್ತೆ, ಇದರಲ್ಲಿ ನಿಮ್ಗೆ ಮೋಟರ್ ಫ್ರಂಟ್ ಇದೆ. ಇದು ಮಿಡ್ ಮೋಟರ್ ಡ್ರೈವ್ ಅಂತಾರೆ. ಇದರಲ್ಲಿ ನಿಮ್ಗೆ ಏನೋ throttle ಇಲ್ಲ. There is no throttle. This is a beautiful and a perfect for somebody who is into fitness. ನನಗೆ ಫಿಟ್ನೆಸ್ ಬೇಕು, ಬಟ್ ನನಗೆ ಅಷ್ಟು ಸ್ಟ್ರೆಸ್ ಆಗಬಾರ್ದು ಅಂದ್ರೆ ದಿಸ್ ಇಸ್ ಐಡಿಯಲ್. ಬಟ್ ದಿಸ್ ಇಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್. ದಿಸ್ ಸೈಕಲ್ ಆಲ್ಮೋಸ್ಟ್ ನಿಮಗೆ ಅರೌಂಡ್ 70,000 ರೇಂಜ್ ಬರುತ್ತೆ. ಬಟ್ ನಿಮ್ದು ಸ್ಪೀಡು, ನಿಮ್ದು ಎಫರ್ಟ್ ತುಂಬಾ ಕಮ್ಮಿ ಆಗುತ್ತೆ. ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲಿಂದ ಜಯನಗರ ಹೋಗ್ಬೇಕು, ವಿತಿನ್ 30 minutes ಯು ಕ್ಯಾನ್ ರೀಚ್ ಜಯನಗರ್ ವಿತ್ ನೋ ಸ್ವೆಟ್, ತುಂಬಾ ಇದು ಬೇಡ. ಸೊ ನಿಮ್ಗೆ ಸೈಕಲ್ ಬರುತ್ತೆ, ಬಟ್ ಥ್ರಾಟಲ್ ಇಲ್ಲ. ಯು ಶುಡ್ ಆಲ್ವೇಸ್ ಕೀಪ್ ಪೆಡ್ಲಿಂಗ್. ಸೊ ನಿಮ್ ಪೆಡಲ್ ಅಸಿಸ್ಟ್ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಸೊ ಈಗ ಆನ್ ಮಾಡಿ ನೋಡಿದ್ರೆ ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ಇದು ಮೋಡ್ಸ್ ಇದೆ, ಇದು ಗಿಯರ್ ಇಲ್ಲ, ಇದಕ್ಕೆ ಗಿಯರ್ ಇದೆ, ಇದಕ್ಕೆ ಗಿಯರ್ ಇದೆ. ಸೊ ನೀವು ಪೆಡಲ್ ಮಾಡಿ ಸರ್, ಇದು ಕೈಯಲ್ಲೇ ಪೆಡಲ್ ಮಾಡಿ. ಆಮೇಲೆ ಇಲ್ಲಿ ನೋಡಿ, ನಿಮ್ಗೆ ಸಡನ್ಲಿ ನಿಮ್ಗೆ ಬೂಸ್ಟ್ ಬರುತ್ತೆ ನೋಡಿ, ಸಡನ್ ಬೂಸ್ಟ್ ಬರುತ್ತೆ ನಿಮ್ಗೆ ಒಂದು ಪೆಡಲ್ ಅಲ್ಲೇ. ನಿಮ್ಗೆ ಯು ಆರ್ ಗೋಯಿಂಗ್ ಅಟ್ 22 kilometers per hour. So this is fantastic for somebody who is looking for fitness and faster commute. ಈಗ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಬಿಗ್ ಇಶ್ಯೂ ಆಗ್ತಾ ಇದೆ. ಮೆಟ್ರೋ ಇಂದ ಮನೆವರೆಗೂ, ಮನೆಯಿಂದ ಮೆಟ್ರೋವರೆಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅವರಿಗೆ ದಿಸ್ ಇಸ್ ಅ ಬ್ಯೂಟಿಫುಲ್ ಆಪ್ಷನ್. ಅಟ್ ಲೀಸ್ಟ್ ಒನ್ ಸೈಡ್ ಆಫ್ ದ ಪ್ರಾಬ್ಲಮ್ ಕ್ಯಾನ್ ಬಿ, ದಿಸ್ ಇಸ್ ಅ ನ್ಯೂ ಕಾನ್ಸೆಪ್ಟ್ ಆಫ್